ಓಂ ಗುರುಭ್ಯೋ ನಮಃ. ಬಂಧುಗಳೇ, ನಮ್ಮಲ್ಲಿ ಬಹುತಾಂಶ ಜನರಿಗೆ ಲೋಕವಾಸನೆ ಇರುತ್ತೆ. ಅಂದ್ರೆ ಜನ ಅವ್ರ ಹತ್ರನೇ ಇರಬೇಕು, ಅವರ ಹೇಳಿದಂತೇನೆ ಕೇಳಬೇಕು, ಅವರನ್ನೇ ಗೌರವಿಸ್ತಿರಬೇಕು ಅನ್ನುವಂತ ಆಸೆ ಇರುತ್ತೆ. ಇದನ್ನೇ ಲೋಕವಾಸನೆ ಅಂತ ಕರೀತಾರೆ. ಆದ್ರೆ ಜನ ಅವರ ಕಡೆ ಯಾವಾಗ ಬರ್ತಾರೆ, ಅವರ ಜೊತೆನೇ ಹೇಗೆ ಉಳ್ಕೊಳ್ತಾರೆ ಅನ್ನೋದು ಮಾತ್ರ ಅವರಿಗೆ ಗುರುತಿರಲ್ಲ. ಬಂಧುಗಳೇ, ಜನ ನಮ್ಮ ಹತ್ರ ಬಂದು ನಮ್ಮನ್ನು ಗೌರವಿಸುತ್ತಾ ನಮ್ಮ ಜೊತೆನೆ ಇರಬೇಕು ಅಂದ್ರೆ ನಮ್ಮಲ್ಲೂ ಕೂಡ ಅಂಥದ್ದೇನು ಇರಬೇಕಾಗುತ್ತೆ. ಏನಿರಬೇಕು ಅಂದ್ರೆ, ಇರುವೆಗೆ ಏನು ಬೇಕು ಹೇಳಿ? ಇರು ಎಲ್ಲಿರುತ್ತೆ? ಇರುವೆ ರುಚಿ ಇದ್ದಲ್ಲಿ ಮಾತ್ರ ಇರುತ್ತೆ. ದುಂಬಿ ಅಥವಾ ಜೇನ್ನೊಣಗಳು ಎಲ್ಲಿರುತ್ತೆ ಹೇಳಿ? ಹೂ ಇದ್ದಲ್ಲಿ ಮಾತ್ರ ಇರುತ್ತೆ. ಪಕ್ಷಿಗಳು ಎಲ್ಲಿರುತ್ತೆ ಹೇಳಿ? ಎಲ್ಲಿ ಹಣ್ಣು, ನೆರಳು, ನೀರು ಇರುತ್ತೋ ಅಲ್ಲಿ ಪಕ್ಷಿಗಳಿರುತ್ತೆ. ಅದೇ ರೀತಿಯಾಗಿ ಈ ಮನುಷ್ಯರು ಕೂಡ ನಮ್ಮ ಜೊತೆ ಬಂದು ಕೂಡಿ ನಮ್ಮ ಜೊತೆನೇ ಇರಬೇಕು, ನಮ್ಮನ್ನೇ ಗೌರವಿಸ್ತಾ ಇರಬೇಕು ಅಂದ್ರೆ ಅವರ ಬೇಡಿಕೆಗಳನ್ನ ಈಡೇರಿಸುವಂತಹ ವಸ್ತು ಯಾವುದಾದರೂ ನಮ್ಮಲ್ಲಿ ಇರಬೇಕು. ಅದನ್ನ ನಾವು ಸಾಯುವವರೆಗೆ ಅಥವಾ ಅವರು ಸಾಯುವವರೆಗೆ ಅದನ್ನ ನಾವು ಅವರಿಗೆ ಕೊಡುವಂತಿರಬೇಕು. ಹಾಗಿದ್ರೆ ಮಾತ್ರ ಅವರು ನಮ್ಮ ಜೊತೆ ಬರ್ತಾರೆ, ನಮ್ಮನ್ನ ಗೌರವಿಸ್ತಿರ್ತಾರೆ. ಇಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಅವರು ನಮ್ಮನ್ನು ಬಂದು ಸೇರುವುದಿಲ್ಲ, ನಮ್ಮನ್ನು ಗೌರವಿಸುವುದು ಇಲ್ಲ. ಯಾಕೆ? ಅವರಿಗೆ ಸಿಗುವಂತಹ ವಸ್ತು ದೇವರಲ್ಲಿ ಇಲ್ಲ ಅಂದ್ರೆ ಅವರು ದೇವರನ್ನು ಕೂಡ ದುರ್ಲಕ್ಷಿಸ್ತಾರೆ. ಇನ್ನು ನಮ್ಮನ್ನು ದುರ್ಲಕ್ಷಿಸುವುದು ಯಾವ ಲೆಕ್ಕ ಹೇಳಿ? ಬಂಧುಗಳೇ, ನಿಮಗಿದು ಕೂಡ ಗೊತ್ತು. ಏನು? ಮನುಷ್ಯನಿಗೆ ಸಾವಿರಾರು ಅವಶ್ಯಕತೆಗಳಿರುತ್ತೆ. ಅದರಲ್ಲಿ ವಿದ್ಯೆ ಇರಬಹುದು, ಬುದ್ಧಿ ಇರಬಹುದು, ಶಕ್ತಿ ಇರಬಹುದು, ಒಂದು ಸದ್ಗುಣ ಇರಬಹುದು, ಒಂದು ಔಷಧಿ ಇರಬಹುದು, ಅಥವಾ ಯಾವುದೋ ಒಂದು ವಸ್ತು ಇರಬಹುದು. ಅದು ಒಳ್ಳೆಯದಾಗಿರಲಿ ಅಥವಾ ಅದು ಕೆಟ್ಟದ್ದಾಗಿರಲಿ. ಕೆಲವರು ಕೆಟ್ಟದ್ದನ್ನು ಕೂಡ ಆಶಿಸ್ತಿರ್ತಾರೆ. ಅಂತಹ ವಸ್ತುವನ್ನ ಇಟ್ಕೊಳ್ಳುವುದು ಮತ್ತು ಬಿಡುವುದು ಅದು ಅವರವರಿಗೆ ಬಿಟ್ಟ ವಿಚಾರ. ಬಂಧುಗಳೇ, ಹೇಳೋ ತಾತ್ಪರ್ಯ ಏನು ಅಂದ್ರೆ, ಜನ ನಮ್ಮ ಜೊತೆ ಇದ್ದು ನಮ್ಮನ್ನ ಗೌರವಿಸ್ತಾ ಕೊನೆಯವರೆಗೂ ಇರಬೇಕು ಅಂದ್ರೆ ನಮ್ಮಲ್ಲಿ 64 ವಿದ್ಯೆಗಳಲ್ಲಿ ಒಂದಾದ್ರೂ ಇರಬೇಕು. ಅದರಲ್ಲೂ ನಾವು ಪಾರಂಗತರಾಗಿರಬೇಕು. ಸುಮ್ಮನೆ ಅಲ್ಪ ಜ್ಞಾನ ಇದ್ದು ಉಪಯೋಗವಿಲ್ಲ. ಅಥವಾ ಬುದ್ಧಿವಂತರಾಗಿರಬೇಕು, ಚುರುಕಾದ ಬುದ್ಧಿ ಇರಬೇಕು. ಬುದ್ಧಿವಂತರ ಲಕ್ಷಣ ಏನು ನಿಮ್ಗೆ ಗೊತ್ತು ಬಂಧುಗಳೇ? ಎಂತಹದೇ ಸಮಸ್ಯೆ ಬಂದ್ರೂ ಅದನ್ನ ಒಂದೇ ಕ್ಷಣದಲ್ಲಿ ಪರಿಹಾರ ಮಾಡಿಬಿಡುತ್ತಾರೆ, ಅಥವಾ ಆ ಸಮಸ್ಯೆಯನ್ನ ನಿರಾಕರಣೆ ಮಾಡಿಬಿಡುವಂತಹ ಶಕ್ತಿ ಬುದ್ಧಿವಂತರಲ್ಲಿ ಇರುತ್ತೆ. ಅಥವಾ ಅಪ್ರತಿಮ ಶಕ್ತಿಯಾದರೂ ಇರಬೇಕು. ಎಲ್ಲರಿಗೂ ಶಕ್ತಿಯ ಉಪಯೋಗ ಇದ್ದೇ ಇರುತ್ತೆ. ಅಥವಾ ಒಂದು ಔಷಧಿ ವಸ್ತುವಾದ್ರೂ ನಮ್ಮಲ್ಲಿ ಇರಬೇಕು. ಅಥವಾ ಸದ್ಗುಣಗಳಲ್ಲಿ ದಾನ, ಧರ್ಮ, ಪರೋಪಕಾರಗಳಂತಹ ಸದ್ಗುಣಗಳಲ್ಲಿ ಯಾವುದೋ ಒಂದಾದರೂ ಸದ್ಗುಣ ನಮ್ಮಲ್ಲಿ ವಿಪುಲವಾಗಿರಬೇಕು. ಇಂತಹ ಒಂದು ಸಂಗತಿಯಾದರೂ ನಮ್ಮಲ್ಲಿದ್ರೆ ಮಾತ್ರ ಜನ ನಮ್ಮ ಹತ್ರ ಇರ್ತಾರೆ, ನಮ್ಮನ್ನೇ ಗೌರವಿಸ್ತಾ ಇರ್ತಾರೆ ಅನ್ನುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಬಂಧುಗಳೇ, ಸಂದೇಹವಿಲ್ಲ. ಧನ್ಯವಾದಗಳು.